ನಮಸ್ಕಾರ ವೀಕ್ಷಕರೇ ಹಾಸನಾಂಬೆ ದೇವಸ್ಥಾನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಹಾಸನಾಂಬೆ ದೇವಸ್ಥಾನಕ್ಕೆ ಒಂದೇ ದಿನ ಲಕ್ಷ ಭಕ್ತರು ಹರಿದು ಬರ್ತಾ ಇರೋದ್ರಿಂದ ಸರ್ಕಾರ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಂದ್ ಮಾಡಿದೆ. ಹಾಸನಾಂಬೆ ದೇವಸ್ಥಾನಕ್ಕೆ ಸಾಗುವ ಎಲ್ಲ ಬಸ್ ಮಾರ್ಗಗಳನ್ನ ಬಂದ್ ಮಾಡಲಾಗಿದೆ. ಕಾಲ್ತುಳಿತವಾಗುವ ಸಾಧ್ಯತೆ ಇರೋದ್ರಿಂದಾಗಿ ಯಾರೂ ಬರೋದಕ್ಕೆ ಹೋಗಬೇಡಿ ಅಂತ ಜಿಲ್ಲಾಧಿಕಾರಿಗಳು ಮನವಿ ಮತ್ತು ಸೂಚನೆ ಮಾಡಿಕೊಂಡಿದ್ದಾರೆ. ಇಷ್ಟೇ ಇಲ್ಲದೆ ಹಾಸನಾಂಬೆ ದೇವಸ್ಥಾನದಲ್ಲಿ ಬರೋಬ್ಬರಿ 15 ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ಕೊಟ್ಟಿದ್ದು ಆದಾಯ ತುಂಬಿ ತುಳುಕ್ತಾಗಿದೆಯಂತೆ. ಹಾಗಾದ್ರೆ ಹಾಸನಾಂಬೆ ದೇವಸ್ಥಾನದಲ್ಲಿ ಕಾಲ್ತುಳಿತವಾಗಲು ಕಾರಣವೇನು? ಸಿಂಹಾಸನ ದೇವಿ ಹಾಸನಾಂಬೆಯಾಗಿ ಪರಿವರ್ತನೆಗೊಂಡಿದ್ದು ಹೇಗೆ? ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಈ ಹಾಸನ ದೇವಿ ಬಂದಿದ್ದಾದ್ರೂ ಹೇಗೆ? ಕಾಲ್ತುಳಿತದ ಕಾಲಜ್ಞಾನ ಭವಿಷ್ಯವಾಣಿಯನ್ನ ನುಡಿದಿದ್ದು ನಿಜವಾಯ್ತಾ? ಈ ಸರ್ತಿ ದೇಗುಲ ಓಪನ್ ಮಾಡದಂತ ಸಂದರ್ಭದಲ್ಲಿ ಒಂದು ದೀಪ ಆರಿದ್ದು ನಿಜಾನ? ಇದು ಸತ್ಯನಾ ಸುಳ್ಳ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಹಾಸನಾಂಬೆ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಥವಾ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಹಾಸನಾಂಬೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರೆ, ದರ್ಶನ ಪಡೆದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹಾಸನಾಂಬೆ ದೇವಿ ದರ್ಶನಕ್ಕೆ ನಿರೀಕ್ಷೆ ಮೀರಿ ಭಕ್ತ ಸಾಗರವೇ ಹರಿದು ಬರ್ತಾ ಇರೋದ್ರಿಂದಾಗಿ ಜಿಲ್ಲಾಡಳಿತ ತೀವ್ರ ಒತ್ತಡಕ್ಕೆ ಸಿಲುಕಿಕೊಂಡಿದೆ. ದೀಪಾವಳಿ ರಜೆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು, ಕಾಲ್ತುಳಿತದಂತಹ ಅಹಿತಕರ ಘಟನೆಗಳು ಸಂಭವಿಸಿದ್ರೆ ಪೊಲೀಸ್ ಇಲಾಖೆ ಜವಾಬ್ದಾರಿಯಲ್ಲ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಎಚ್ಚರಿಕೆ ನೀಡಿದ್ದಾರೆ. ಇದು ಆಡಳಿತಕ್ಕೆ ಹೊಸ ಸವಾಲಾಗಿ ಪರಿಣಮಿಸಿದ್ದು, ಭಕ್ತರ ಸುರಕ್ಷತೆಯ ಬಗ್ಗೆ ಆತಂಕ ಮೂಡಿದೆ. ಹೊರ ಜಿಲ್ಲೆಗಳಿಂದ ದರ್ಶನಕ್ಕೆ ಭಕ್ತರು ಬರ್ತಾ ಇರೋದ್ರು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ವಿಶೇಷ ಬಸ್ಗಳನ್ನ ತಡೆ ಹಿಡಿಯಬೇಕು, ಅನಾಹುತವಾದ್ರೆ ನಾವು ಹೊಣೆಯಲ್ಲ ಅಂತ ಹಾಸನ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾಧಿಕಾರಿ ಲತಾ ಕುಮಾರಿಯವರಿಗೆ ಪತ್ರ ಬರೆದಿದ್ದಾರೆ. ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವ ದರ್ಶನಕ್ಕೆ ಏನ್ ವ್ಯವಸ್ಥೆ ಮಾಡಿದಿರಲ್ಲ, ಅಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ. ಬ್ಯಾರಿಗೇಡ್ ದಾಟಿ ಸರತಿ ಸಾಲುಗಳು ಮುಂದೆ ಹೋಗ್ತಾನೆ ಇದಾವೆ. ದೀಪಾವಳಿ ರಜೆಯಲ್ಲೂ ಭಾರಿ ಪ್ರಮಾಣದ ಭಕ್ತ ಗಣವೇ ಹರಿದು ಬರ್ತಾ ಇದೆ. ನುಗ್ಗಲಾಗ್ತಾ ಇದೆ. ಎಲ್ಲ ರೀತಿಯ ಸರತಿ ಸಾಲುಗಳಲ್ಲೂ ನುಗ್ಗಲಾಗ್ತಾ ಇದೆ. ಹೀಗಾಗಿ ಕಾಲ್ತುಳಿತದ ಘಟನೆ ಜರುಗುವ ಸಾಧ್ಯತೆ ಇದೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ವಿಶೇಷ ಬಸ್ಗಳನ್ನ ಬಂದ್ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಪ್ರತಿದಿನ ಸುಮಾರು 3 ರಿಂದ 3.5 ಲಕ್ಷ ಭಕ್ತರು ಹಾಸನಾಂಬೆ ದೇವಸ್ಥಾನಕ್ಕೆ ದರ್ಶನಕ್ಕಂತ ಆಗಮಿಸ್ತಾ ಇರೋದ್ರಿಂದಾಗಿ ಜಿಲ್ಲಾಡಳಿತಕ್ಕೆ ಪರಿಸ್ಥಿತಿ ನಿಭಾಯಿಸುವುದು ಕಷ್ಟಕರವಾಗಿದೆ. ಸುಗಮ ದರ್ಶನಕ್ಕಾಗಿ ಜಿಲ್ಲಾ ಉಸ್ತುವಾರಿಗಳು ಅನೇಕ ನಿಯಮಗಳನ್ನ ಅಥವಾ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಜನಸಾಗರವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪ್ರತಿದಿನ 3 ರಿಂದ 3.5 ಲಕ್ಷ ಜನ ಬರ್ತಾ ಇದ್ದಾರೆ. ಜನರು ಎಲ್ಲಿ ಬರ್ತಿದ್ದಾರೆ? ಹಾಸನಾಂಬೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಏನ್ ಸ್ಥಳ ಇದೆಯಲ್ಲ, ದರ್ಶನಕ್ಕೆ ನಿಗದಿ ಮಾಡಿರುವಂತಹ ಸ್ಥಳ ತುಂಬಾ ಕಡಿಮೆ ಇದೆ. ಅಂದ್ರೆ 3 ರಿಂದ 3 ಲಕ್ಷ ಜನ, 3.5 ಲಕ್ಷ ಜನ ಅಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ದರ್ಶನಕ್ಕೆ ಅಥವಾ ಈ ಭಕ್ತರು ಏನು ಬರ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ನೀವು ಕಂಟ್ರೋಲ್ ಮಾಡಬೇಕು. ಸಪೋಸ್ ಏನಾದರೂ ಕಾಲ್ತುಳಿತದಂತಹ ಪ್ರಕರಣಗಳಾದ್ರೆ ನಾಳೆ ನಾವು ಜವಾಬ್ದಾರರಲ್ಲ, ಪೊಲೀಸರ ಮೇಲೆ ನೀವು ಇದನ್ನು ಹಾಕೋಕೆ ಹೋಗಬೇಡಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಡಿಸಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಇದಿಷ್ಟೇ ಇಲ್ಲದೆ ಮೊನ್ನೆ ಅಷ್ಟೇ ಬ್ರಹ್ಮಾಂಡ ಗುರೂಜಿಯವರು ಹೇಳಿದ್ರು, ಈಗೇನ್ ಘಟನೆಗಳು ನಡೀತಾ ಇದ್ದಾವೆ, ಸಪೋಸ್ ಏನಾದರೂ ಕಾಲ್ತುಳಿತವಾಗಿದ್ದೇ ಆದಲ್ಲಿ ಚಿಕ್ಕ ಪುಟ್ಟ ನುಗ್ಗಲುಗಳು ಆಗ್ತಾ ಇದ್ದಾವೆ. ಎಲ್ಲ ಕಡೆ ಸರತಿ ಸಾಲಿನಲ್ಲಿ ಏನು ಸಾಲುಗಳ ದರ್ಶನಕ್ಕೆ ಸಾಲುಗಳು ಹೋಗ್ತಾ ಇದ್ದಾವಲ್ಲ, ಅಲ್ಲಲ್ಲಿ ಸ್ವಲ್ಪ ನುಗ್ಗಲಾಗ್ತಾ ಇದ್ದಾವೆ. ಅಹಿತಕರ ಘಟನೆಗಳು ಆಗ್ತಾ ಇದ್ದಾವೆ. ಅವೆಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದರೆ ಕ್ಷಣಕ್ಕೂ ಈ ಕಂಟ್ರೋಲ್ ತಪ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಸ್ವತಃ ಪೊಲೀಸರೇ ಹೇಳ್ತಾ ಇದ್ದಾರೆ. ಇದಿಷ್ಟೇ ಇಲ್ಲದೆ ಈಗ ಸಪೋಸ್ ಏನಾದರೂ ಈಗ 3 ಲಕ್ಷದಿಂದ 3.5 ಲಕ್ಷ ಜನ ಭಕ್ತರು ಬರ್ತಾ ಇದ್ದಾರೆ. ದೀಪಾವಳಿ ಹಬ್ಬ ಇದೆ, ಸಾಲು ರಜೆಗಳಿದ್ದಾವೆ. ಆ 3 ಅಂಕೆ ಅಂದ್ರೆ 3 ಲಕ್ಷ ಇದ್ದಂತಹ ಭಕ್ತರ ಸಂಖ್ಯೆ 4 ರಿಂದ 5 ಲಕ್ಷ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಈಗ ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಆಗುವ ಸಾಧ್ಯತೆ ಇರೋದ್ರಿಂದಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲ ಅಂತಂದ್ರೆ ಕೆಎಸ್ಆರ್ಟಿಸಿ ಬಸ್ಗಳನ್ನ ಬಂದ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈಗ ಆಡಳಿತ ಬರಬೇಕಾಗಿದೆ. ಇನ್ನು ಬ್ರಹ್ಮಾಂಡ ಗುರೂಜಿಯವರು ನುಡಿದಂತಹ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನಂತಂದ್ರೆ, ಮೊನ್ನೆಷ್ಟೇ ಬ್ರಹ್ಮಾಂಡ ಗುರೂಜಿ ಹೇಳಿದ್ರು, ಮುಂದಿನ ವರ್ಷ ಹಾಸನಾಂಬೆ ದೇವಸ್ಥಾನ ಇಲ್ಲಿರೋದಿಲ್ಲ. ಹಾಸನಾಂಬೆ ದೇವಸ್ಥಾನ ಇಲ್ಲಿರೋದಿಲ್ಲ ಅಂದ್ರೆ ಮುಂದಿನ ವರ್ಷ ಬೇರೆ ಕಡೆ ಸ್ಥಳಾಂತರ ಮಾಡಲಾಗತ್ತೆ. ಈಗೇನ್ 4 ರಿಂದ 5 ಲಕ್ಷ ಏನ್ ಭಕ್ತರು ಬರ್ತಾ ಇದ್ರಲ್ಲಿ ಇಲ್ಲಿ ನಿಲ್ಲೋದಕ್ಕೆ ಅಥವಾ ವ್ಯವಸ್ಥೆ ಇಲ್ಲ. ಸುವ್ಯವಸ್ಥಿತ ಅಂದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ವರ್ಷ ಹಾಸನಾಂಬೆ ದೇವಸ್ಥಾನವನ್ನ ಎಲ್ಲೋ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರಾ? ಬ್ರಹ್ಮಾಂಡ ಗುರೂಜಿ ನುಡಿದಿರುವಂತಹ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನುವಂತಹ ಪ್ರಶ್ನೆ
ಅನ್ನುವಂತಹ ಅನುಮಾನ ಈಗ ಕಾಡ್ತಾ ಇದೆ. ಇನ್ನು ಹಾಸನಾಂಬೆ ದೇವಸ್ಥಾನದ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಸನಾಂಬ ದೇವಸ್ಥಾನವನ್ನ ಪ್ರತಿದಿನ 4-5 ಲಕ್ಷ ಬರ್ತಾ ಇದಾರಲ್ಲ ಭಕ್ತರು. ಏನಕ್ಕೋಸ್ಕರ ಬರ್ತಾ ಇದ್ದಾರೆ? ಇಲ್ಲಿ ಉರಿಯುವಂತಹ ದೀಪವನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಸಪೋಸ್ ಈ ದೀಪ 7-15 ದಿನಗಳವರೆಗೆ ಆರಿದ್ದೆಯಾದಲ್ಲಿ ಕಲಿಯುಗ ಅಂತ್ಯವಾಗತ್ತಂತೆ. ಕಲಿಯುಗ ಅಂತ್ಯವಾದ ಅಂದರೆ ಅಲ್ಲಿ ಇರುವಂತಹ ಒಂದೊಂದು ಹೂಗಳು ಬಾಡಿದ್ದೆಯಾದಲ್ಲಿ, ಅದರಲ್ಲಿ 15-20 ಹೂಗಳಲ್ಲಿ ಒಂದು ಹೂ ಬಾಡಿದ್ದೆಯಾದಲ್ಲಿ ಪ್ರಕೃತಿ ವಿಪ್ಲವ ದುಪ್ಪಟ್ಟಾಗಲಿದೆಯಂತೆ. ದೀಪ 2 ದೀಪದಲ್ಲಿ ಒಂದು ದೀಪ ಆರಿದ್ದೆಯಾದಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿಯಂತ ಭಕ್ತ ಗಣ ಹೇಳ್ತಾ ಇದೆ. ಅಲ್ಲಿನ ಪೂಜಾರಿಗಳು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಖಡ್ಗಮಾಲ ಮಂತ್ರ ಸ್ತೋತ್ರ ಏನಿದೆಯಲ್ಲ, ಆ ಭಕ್ತರು ಅಥವಾ ಆ ಮಂತ್ರವನ್ನ ಪಠಿಸಿದ್ದೆಯಾದಲ್ಲಿ ಹಾಸನಾಂಬೆ ದೇವಿ ಒಲಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಇನ್ನು ಕಾಶಿಯಿಂದ ಹಾಸನಕ್ಕೆ ಬಂದ ಸಿಂಹಾಸನೇಶ್ವರಿ ದಕ್ಷಿಣದಲ್ಲಿ ಹಾಸನಾಂಬೆ ನೆಲೆಸಿದ ಕಥೆಯೇ ಒಂದು ರೋಚಕವಾಗಿದೆ. ಪ್ರತಿಯೊಂದು ಊರಲ್ಲೂ ಅನೇಕ ದೇವಸ್ಥಾನಗಳು ಇರುತ್ತೆ. ಹಾಗೆ ಪ್ರತಿ ಗ್ರಾಮಕ್ಕೂ ಗ್ರಾಮ ದೇವತೆ ಅಂತಲೂ ಕೂಡ ಇರುತ್ತೆ. ಅದರಲ್ಲೂ ಹಾಸನದ ಪ್ರಖ್ಯಾತ ಹಾಸನಾಂಬ ದೇವಸ್ಥಾನದ ರೋಚಕ ಕಥೆಯೇ ಒಂದು ವಿಸ್ಮಯವಾಗಿದೆ. ಬೇರೆ ದೇವಾಲಯಗಳಂತೆ ಹಾಸನಾಂಬ ದೇವಾಲಯ ಪ್ರತಿ ವರ್ಷವೂ ತೆರೆಯೋದಿಲ್ಲ, ಅಂದ್ರೆ ಓಪನ್ ಆಗಿರೋದಿಲ್ಲ. ಒಂದು ವರ್ಷಕ್ಕೆ ಒಂದೇ ಬಾರಿ ಓಪನ್ ಆಗತ್ತೆ. ಹಾಗೆ ವರ್ಷಕ್ಕೆ 12 ದಿನಗಳು ಮಾತ್ರ ಈ ದೇವಿಯನ್ನ ನೋಡುವ ಅವಕಾಶ ಭಕ್ತರಿಗೆ ಇರುತ್ತೆ. ಈ ಸಮಯದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಅನೇಕ ಭಕ್ತರು ಹಾಸನಾಂಬೆಯನ್ನ ನೋಡೋದಕ್ಕಂತಾನೆ ಹಾಸನಕ್ಕೆ ಆಗಮಿಸ್ತಾರೆ. ದೇವಿಯನ್ನ ನೋಡಿ ಪುನೀತರಾಗ್ತಾರೆ. ಈ 12 ದಿನಗಳು ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇರತ್ತೆ. ವರ್ಷಕ್ಕೆ ಒಮ್ಮೆ ಮಾತ್ರ ದೇವಸ್ಥಾನದ ಬಾಗಿಲು ತೆರೆದ್ರೂ ದೇವಿ ಮುಂದೆ ಕಳೆದ ವರ್ಷ ಹಚ್ಚಿದ ದೀಪ ಆರದೆ, ದೇವಿಗೆ ಮುಡಿಸಿದ ಹೂವು ಸ್ವಲ್ಪವೂ ಬಾಡದೆ ಇರುವುದು ದೇವಿಯ ವಿಶೇಷ ಶಕ್ತಿ ಅಂತಾನೆ ಹೇಳಲಾಗತ್ತೆ. ನೈವೇದ್ಯಕ್ಕೆ ಇಟ್ಟ ಅಕ್ಕಿಯು ಅನ್ನ ಆಗುವುದು ಕೂಡ ಇಲ್ಲಿನ ಚಮತ್ಕಾರವೇ ಸರಿ. ಇನ್ನು ದೇವಸ್ಥಾನದ ಇತಿಹಾಸ. ಪ್ರತಿಯೊಂದು ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದೊಂದು ಐತಿಹ್ಯ ಇದೆ. ಹಾಗೆ ಹಾಸನಾಂಬೆಗೆ ಸಂಬಂಧಿಸಿದಂತೆ ಒಂದು ಕಥೆಯೇ ಇದೆ. ಕ್ರಿಸ್ತಶಕ 411 ವೀರಗಲ್ಲಿನ ಶಾಸನದ ಪ್ರಕಾರ 12ನೇ ಶತಮಾನದಲ್ಲಿ ಕೃಷ್ಣಪ್ಪ ನಾಯಕ ಎಂಬ ಬಾಳೆಗಾರ ಯಾವುದೋ ಕೆಲಸದ ಸಂಬಂಧ ಪ್ರಯಾಣಕ್ಕೆ ಹೊರಟಾಗ ಒಂದು ಮೊಲ ಅಡ್ಡ ಬಂತು. ಅದನ್ನ ಕೃಷ್ಣಪ್ಪ ನಾಯಕ ಅಪಶಕುನ ಅಂತ ತಿಳಿದುಕೊಳ್ತಾನೆ. ಆಗ ಆದಿಶಕ್ತಿಯು ಈ ಸ್ಥಳದಲ್ಲಿ ಪ್ರತ್ಯಕ್ಷಳಾಗಿ, ನನಗಾಗಿ ಈ ಸ್ಥಳದಲ್ಲಿ ಒಂದು ದೇವಸ್ಥಾನ ಕಟ್ಟು, ನಾನು ಇಲ್ಲಿ ಹಾಸನಾಂಬೆ ಎಂಬ ಹೆಸರಲ್ಲಿ ನೆಲೆಸ್ತೇನೆ ಅಂತ ಸೂಚನೆ ನೀಡುತ್ತಾಳೆ. ದೇವಿಯ ಅಣತಿಯಂತೆ ಕೃಷ್ಣಪ್ಪ ನಾಯಕ ಈ ದೇವಸ್ಥಾನವನ್ನ ಕಟ್ಟಿದ. ಇನ್ನು ವಾರಣಾಸಿಯ ಸಿಂಹಾಸನೇಶ್ವರಿ ಹಾಸನಕ್ಕೆ ಬಂದ ಬಗ್ಗೆ ಒಂದು ಕಥೆಯೇ ಇದೆ. ಋಷಿಗಳು ಉತ್ತರದಲ್ಲಿ ದೇವಿಯನ್ನ ಆರಾಧಿಸುತ್ತಾ ಜೀವಿಸ್ತಾಗಿದ್ರು. ಒಮ್ಮೆ ಅಶರೀರ ವಾಣಿಯೊಂದು ತಾನು ದಕ್ಷಿಣಕ್ಕೆ ಯಾತ್ರೆ ಹೋಗ್ಬೇಕು ಅಂತ ಹೇಳಿದ್ರಿಂದ ಋಷಿಗಳು ದೇವಿಗೆ ದಾರಿ ತೋರಿಸಲು ಮುಂದಾಗ್ತಾರೆ. ಆದರೆ ನಾವು ಮುಂದೆ ಹೋದ್ರೆ ದೇವಿ ಹಿಂದೆ ಬರುವುದು ಗೊತ್ತಾಗುವುದಿಲ್ಲ ಅಂತ ದೇವಿಯೇ ಮುಂದೆ ಹೋಗ್ಲಿ, ನಾವು ಹಿಂದೆ ಬರ್ತೇವೆ ಅಂತ ಹೇಳ್ತಾರೆ. ಆದರೆ ಆ ಶರೀರವಾಣಿಯು ದೇವಿಯ ಗೆಜ್ಜೆ ಕಟ್ಟಿ ನಿಮ್ಮ ಹಿಂದೆ ಬರುತ್ತಾಳೆ, ನೀವು ದಾರಿ ತೋರಿಸಿ, ಆದರೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರದು ಅಂತ ಷರತ್ತು ವಿಧಿಸಿತ್ತು. ಅದರಂತೆ ಋಷಿಗಳು ದೇವಿಗೆ ದಾರಿ ತೋರಿಸಲು ಮುಂದಾದ್ರು. ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಒಂದು ಸ್ಥಳದಲ್ಲಿ ದೇವಿಯ ಗೆಜ್ಜೆ ಸದ್ದು ನಿಲ್ಲುತ್ತೆ. ಗಾಬರಿಯಿಂದ ಋಷಿಗಳು ಹಿಂತಿರುಗಿ ನೋಡ್ಬಿಟ್ರು. ಷರತ್ತಿನ ಪ್ರಕಾರ ನೀವು ಹಿಂತಿರುಗಿ ನೋಡಬಾರದಿತ್ತು ಅಂತ ದೇವಿ ಹೇಳ್ತಾಳೆ. ಗೆಜ್ಜೆ ಸದ್ದು ನಿಂತಿದ್ದರಿಂದ ಹಿಂತಿರುಗಿ ನೋಡಬೇಕಾಗಿತ್ತು ಅಂತ ಋಷಿಗಳು ಉತ್ತರ ನೀಡ್ತಾರೆ. ನನಗೆ ಈ ಸ್ಥಳ ಇಷ್ಟವಾಯಿತು, ಆದ್ದರಿಂದ ಇಲ್ಲೇ ನಾನು ನಿಂತೆ, ಇನ್ಮುಂದೆ ನಾನು ಇಲ್ಲೇ ನೆಲೆಸಿರುತ್ತೇನೆ ಅಂತ ಹೇಳ್ತಾಳೆ ದೇವಿ. ಇದರಿಂದ ಅಂದಿನಿಂದ ವಾರಣಾಸಿಯ ಸಿಂಹಾಸನೇಶ್ವರಿಯು ಹಾಸನಾಂಬೆಯಾಗಿ ನಂಬಿದ ಭಕ್ತರನ್ನ ಸಲಹುತ್ತಾ ಬಂದಿದ್ದಾಳೆ. ಇದು ಹಾಸನಾಂಬೆಯ ಕಥೆಯಾದ್ರೆ, ಇಂದಿಗೂ ಕೂಡ ಕಲಿಯುಗದಲ್ಲಿ ಚಮತ್ಕಾರವನ್ನ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದಾಳೆ ಹಾಸನಾಂಬೆ ದೇವಿ ಮತ್ತು ಹಾಸನಾಂಬೆ ದೇವಿಯ ದೇವಸ್ಥಾನ. ಕಳೆದ ವರ್ಷ ಹಾಸನಾಂಬೆ ದೇವಿಯ ದೇವಸ್ಥಾನದ ಬಾಗಿಲನ್ನ ಮುಚ್ಚಬೇಕಾದ್ರೆ ದೇವಿಗೆ ಹೂವನ್ನ ಅರ್ಪಿಸಲಾಗತ್ತೆ, ದೇವಿಯ ಮುಂದೆ ದೀಪವನ್ನ ಹಚ್ಚಿಡಲಾಗತ್ತೆ, ದೇವಿಗೆ ಅಕ್ಕಿಯ ರೂಪದಲ್ಲಿ ಪ್ರಸಾದ ನೈವೇದ್ಯವನ್ನ ಇಡಲಾಗತ್ತೆ. ಇಷ್ಟೆಲ್ಲ ಇಟ್ಟ ನಂತರ ಬಾಗಿಲನ್ನ 1 ವರ್ಷಗಳವರೆಗೆ ಕ್ಲೋಸ್ ಮಾಡಲಾಗತ್ತೆ, ಮುಚ್ಚಲಾಗತ್ತೆ. ಅದಾದ ನಂತರ ದೀಪಾವಳಿಯ ಸಂದರ್ಭದಲ್ಲಿ ಈ ದೇವಿಯ ಬಾಗಿಲನ್ನ ಓಪನ್ ಮಾಡಿದಾಗ, 1 ವರ್ಷದ ಬಳಿಕ ಓಪನ್ ಮಾಡಿದಾಗ ಆ ದೇವಿಗೆ ಮುಡಿಸಲಾಗಿದ್ದ ಹೂವು ಬಾಡಿರೋದಿಲ್ಲ, ದೇವಿಯ ಮುಂದೆ ಹಚ್ಚಿರುವ ದೀಪ ಆರಿರೋದಿಲ್ಲ. ಜೊತೆಗೆ ದೇವಿಗೆ ನೈವೇದ್ಯವಾಗಿ ಅಕ್ಕಿ ಇಟ್ಟಿರ್ತವಲ್ಲ, ಆ ಅಕ್ಕಿ ಅನ್ನವಾಗಿರತ್ತೆ. ಇದೇ ಅಲ್ವಾ ಕಲಿಯುಗದಲ್ಲಿ ಸೃಷ್ಟಿ ಮಾಡ್ತಾ ಇರುವ ಅಥವಾ
ಕಲಿಯುಗದಲ್ಲಿ ಚಮತ್ಕಾರ ಮಾಡ್ತಾ ಇರುವ ಹಾಸನಾಂಬೆ ದೇವಿ ಅಂತಾನೆ ಹೇಳಬಹುದು. ಈ ಹಾಸನಾಂಬೆ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.